ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆದಂಥ ಹೋಟೆಲ್ ಸ್ಟೈಲಿಯ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೋಣ. ನಾನು 2 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಒಂದು 3/4 ಕಪ್ ಆಗೋಷ್ಟು ಉದ್ದಿನಬೇಳೆ ಮತ್ತು 3/4 ಕಪ್ ಆಗೋಷ್ಟು ಅವಲಕ್ಕಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ. ಇಷ್ಟನ್ನು ಚೆನ್ನಾಗಿ ಒಂದು 4-5 ಸತಿ ವಾಶ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 6 ಅವರ್ಸ್ ನೆನೆಯಲಿಕ್ಕೆ ಬಿಟ್ಬಿಡಬೇಕು. ನೋಡಿ, ಇವಾಗ 6 ಅವರ್ ಆಗಿದೆ, ನೆಂದಿದೆ ಚೆನ್ನಾಗಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ, ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೊಂದೇ ಬ್ಯಾಚಸ್. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಬಾರ್ದು, ಒಂದು ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ನಾನು ಎಲ್ಲ ಬ್ಯಾಚಸ್ಸು ಗ್ರೈಂಡ್ ಮಾಡ್ಕೊತೀನಿ. ನೀಟಾಗಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಇವಾಗಲೇ ಹಾಕ್ಬಿಡಿ, ಉಪ್ಪು ಹಾಕ್ತೇನೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಅದು ಫರ್ಮೆಂಟ್ ಆಗಲಿಕ್ಕೆ ಬಿಟ್ಬಿಡಬೇಕು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಎಷ್ಟು ಚೆನ್ನಾಗಿ ಉದ್ದಕ್ಕೆ ಬಂದಿದೆ. ನಾನು ಕೈ ಯೂಸ್ ಮಾಡಿಲ್ಲ, ಉಪ್ಪು ಹಾಕಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಉದ್ದಕ್ಕೆ ಬಂದಿದೆ. ನೀವು ಕೈಯೆಲ್ಲ ಹಾಕ್ಬಿಟ್ರೆ ತುಂಬ ಹುಳಿ ಬಂದ್ಬಿಡುತ್ತೆ. ಆದಷ್ಟು ನೀವು ಒಂದು ಸ್ಪೂನಲ್ಲೇ ಮಿಕ್ಸ್ ಮಾಡಿ. ಇವಾಗ ನಾನು ದೋಸೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಆಚೆ ಇಟ್ಕೊಂಡು ಮಿಕ್ಕಿದ್ದನ್ನು ಫ್ರಿಡ್ಜ್ಗೆ ಎತ್ತಿಕ್ಬಿಡ್ತಾ ಇದ್ದೀನಿ. ಅದು ನೆಕ್ಸ್ಟಿಗೆ ಯೂಸ್ ಮಾಡ್ಕೊಬೋದು. ನಾನು ದೋಸೆ ಮಾಡಲಿಕ್ಕೆ ಇಷ್ಟು ಮಾತ್ರ ಬೇಕು, ಅದು ಮಾತ್ರ ಆಚೆ ಇಟ್ಕೊತಾ ಇದ್ದೀನಿ, ಮಿಕ್ಕಿದ್ದನ್ನು ಫ್ರಿಡ್ಜ್ಗೆ ಇಟ್ಬಿಡ್ತೇನೆ. ನೆಕ್ಸ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆ ಬೀಜವನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಖಾರಕ್ಕೆ ನಾನೊಂದು 5 ಒಣಮೆಣ್ಸಿಕಾಯಿ ತೊಗೋತಾ ಇದ್ದೀನಿ. ಅದನ್ನು ಲಾಸ್ಟಲ್ಲಿ ಹಾಕಬೇಕು, ಅದು ಸ್ವಲ್ಪ ಕ್ರಿಸ್ಪ್ ಆದರೆ ನೀಟಾಗಿ ಗ್ರೈಂಡ್ ಆಗುತ್ತೆ ಅಂತ. ಇವಾಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕಡಲೆ ಬೀಜ ಮತ್ತು ಒಣಮೆಣ್ಸಿಕಾಯಿ, ಒಂದು 3 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ. ಇವಾಗ ಇದೆಲ್ಲನೂ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಪೌಡರ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಇವಾಗ ಕಡಲೆ ಬೀಜದ ಚಟ್ನಿ ರೆಡಿ ಆಯಿತು. ಸೆಟ್ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ, ಒಂದು ಸತಿ ಟ್ರೈ ಮಾಡಿ. ಇವಾಗ ನಾನು ದೋಸೆ ಮಾಡಲಿಕ್ಕೆ ಎಷ್ಟು ದೋಸೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ. ನೀವು ಯೂಸ್ ಮಾಡೋವಾಗ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಇಟ್ಬಿಟ್ರೆ ಅದು ನೀರು ಬಿಟ್ಕೊಂಡು ಹುಳಿ ಬಂದುಬಿಡುತ್ತೆ. ಸೆಟ್ ದೋಸೆ ಆಗಿರೋದ್ರಿಂದ ನಾನು ದೋಸೆ ಬರೀತಾ ಇಲ್ಲ, ಸುಮ್ಮನೆ ಅದೇ ಸೌಟಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಫ್ಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ತುಂಬ ಮಸಾಲೆ ದೋಸೆ ಥರ ಸ್ಪ್ರೆಡ್ ಮಾಡೋ ನೆಸೆಸಿಟಿ ಇಲ್ಲ. ಇವಾಗ ಸೆಟ್ ದೋಸೆ ಆಗಿರೋದ್ರಿಂದ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದು ಒಳಗಡೆ ಎಲ್ಲ ಕುಕ್ ಆಗಬೇಕಲ್ವ, ಸ್ವಲ್ಪ ಮಂದ ಹಾಕ್ಕೊಂಡಿರ್ತೀವಲ್ವ ಸೆಟ್ ದೋಸೆ, ಅದಕ್ಕೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಓಪನ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ನಿಮ್ಗೇನು ಬೇಕು ಅದು ಹಾಕ್ಕೊಬೋದು. ಒಂದು ಸ್ವಲ್ಪ ಆಯಿಲ್ ಹಾಕಿ ನಾನು ಇವಾಗ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂತೆ, ಎಷ್ಟು ಚೆನ್ನಾಗಿ ತೂತು ಬಂದಿದೆ ದೋಸೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನಾನು ಹೇಳಿದ ಮೆಸರ್ಮೆಂಟಲ್ಲಿ. ಓಕೆನಾ? ಸೆಟ್ ದೋಸೆ ರೆಡಿ ಆಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.